ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಸ್ಪೆಷಲ್ ಏನಪ್ಪ ಅಂದರೆ ಪತ್ರೊಡೆ. ಅದಕ್ಕೆ ಮಸಾಲೆಗೆ ಮೆಣಸಿನ್ಕಾಯಿ, ಧನಿಯಾ, ಮೆಂತ್ಯ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಬೇಕಾಗುತ್ತೆ. ಸೊ ಒಂದು ಎಣ್ಣೆ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕು. ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಮಸಾಲೆನ ಹಾಕ್ಕೋಬೇಕಂದ್ರೆ ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಮಸಾಲೆನ ಹಾಕಿಬಿಡಿ. ನೆಕ್ಸ್ಟು ಬೇವಿನ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕಿ. ನೆಕ್ಸ್ಟು ಸ್ವಲ್ಪ ಕಾಯಿ ಬೇಕಾಗತ್ತೆ, ಒಂದು ಬೌಲಾಗಷ್ಟು. ನೆಕ್ಸ್ಟು ಒಂದು ಹುಣಸೆ ಹುಳಿ ಸ್ವಲ್ಪ ಬೇಕಾಗತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಅದೇ ಮಸಾಲೆಗೆ. ನೆಕ್ಸ್ಟು ನೆನೆಸಿದಂಥ ಅಕ್ಕಿ, ಒನ್ ಡೇ ನೆನೆಸಿರ್ತೀರಲ್ವ, ಆ ಅಕ್ಕಿ ಬೇಕಾಗತ್ತೆ ಸ್ವಲ್ಪ ಹಾಕ್ಬಿಟ್ಟು. ನೆಕ್ಸ್ಟು ಬೆಲ್ಲ ಹಾಕಬೇಕು. ನೋಡಿ ಈ ಥರ ಬರುತ್ತೆ. ಫುಲ್ ನೀರು ಮಾಡ್ಕೊಬೇಡಿ, ಗಟ್ಟಿ ಮಾಡ್ಕೊಳ್ಳಿ. ನೆಕ್ಸ್ಟು ಇದನ್ನು ಮರ್ಗೆಸ ಅಂತಾರೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಧೂಳೆಲ್ಲ ಇರಬೇಕು, ಮೇಲಿಂದ ಅಡಿ ಈ ಥರ ತೆಕ್ಕೋಬೇಕು. ನೆಕ್ಸ್ಟು ಆ ಮಸಾಲೆನ ಒಂದು ಪ್ಲೇಟ್ ಮೇಲೆ ಎಲೆನ ಇಟ್ಕೊಬಿಟ್ಟು ಚೆನ್ನಾಗಿ ಫುಲ್ ಹಚ್ಚಬೇಕು. ನೆಕ್ಸ್ಟು ಎಲೆನ ಈ ಥರ ಇಟ್ಕೊಬಿಟ್ಟು ನೆಕ್ಸ್ಟು ಮಸಾಲೆನ ಫುಲ್ಲು ಚೆನ್ನಾಗಿ ಹಚ್ಚಬೇಕು. ಹೀಗೆ ಇಡಬೇಕು. ನೆಕ್ಸ್ಟು ಮಸಾಲೆನ ಮರ್ಚ್ಬಿಟ್ಟು ಫುಲ್ ಎಲ್ಲ ಕಡೆ ಮಸಾಲೆ ಹಿಡಿಯೋ ಹಾಗೆ ಹಚ್ಚಬೇಕು. ನೆಕ್ಸ್ಟು ಒಂದು ಕುಕ್ಕರಲ್ಲಿ ಅಡಿಗಡೆ ನೀರು ಹಾಕಿಬಿಟ್ಟು ಒಂದು ಸ್ಟ್ಯಾಂಡ್ ಥರ ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಇಟ್ಟು ಅದು ಹಚ್ಚಿತ್ತಲ್ಲ ಆ ಮಸಾಲೆನ ಕುಕ್ಕರೊಳಗೆ ಇಟ್ಟು, ಪ್ರೆಷರ್ ಏನು ಬೇಕಾಗಲ್ಲ, ಒಂದು ಲೋಟ ಒಂದು 15-20 ಮಿನಿಟ್ಸಲ್ಲಿ ಬೆಂದೋಗುತ್ತೆ. ಸೊ ಒಂದು ಲೋಟ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಸಾಕು, ಪ್ರೆಷರ್ ಏನು ಬೇಕಾಗಲ್ಲ. ಸೊ ಈಗ ಆಗಿದೆ. ಓಪನ್ ಮಾಡಿ ನೋಡಿದ್ರೆ ಪತ್ರೊಡೆ ರೆಡಿಯಾಗಿದೆ. ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಬೆಂದಿದೆಯೋ ಬೇಯ್ದಿಲ್ಲೋ ಅಂತ ಗೊತ್ತಾಗಲಿಕ್ಕೆ ಸೊ ಒಂದು ಚಾಕು ಅಥವಾ ಒಂದು ಸ್ಪೂನಲ್ಲಿ ಈ ಥರ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಬೆಂದಿದೆ ಇದು ಇವಾಗ. ಸೊ ಇದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ತವಾ ಫ್ರೈ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸಣ್ಣ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಸಹಿತ ಮಾಡ್ಕೋಬೋದು, ಒಗ್ಗರಣೆ ಹಾಕ್ಬೋದು. ಸೊ ನಾವಿಲ್ಲಿ ತವಾ ಫ್ರೈ ಮಾಡ್ತಾಯಿದ್ದೇವೆ. ಸ್ವಲ್ಪ ಬಾಣಲಿಗೆ ತವಾಗೆ ಎಣ್ಣೆ ಹಾಕಿಬಿಟ್ಟು ಕೊಯ್ದಿರುವಂಥ ಕೆಸನ ಹಿಂಗೆ ಹಾಕಿ ಫ್ರೈ ಮಾಡಿದ್ರೆ ಪತ್ರೊಡೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.